ಎಲ್ರಿಗೂ ನಮಸ್ಕಾರ. ಆರ್ ಮಲೆನಾಡ್ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್ ಟು ಆರ್ ಮಲೆನಾಡ್. ಮಲೆನಾಡಿನ ಸುಟ್ಟ ಬದನೆಕಾಯಿ ಚಟ್ನಿ ರೊಟ್ಟಿಗೆ, ದೋಸೆಗೆ, ಇಡ್ಲಿಗೆ ಹಾಗೆ ರೈಸ್ಗೂ ಕೂಡ ಸೈಡ್ ಡಿಶ್ ಆಗಿ ಒಳ್ಳೆ ರೆಸಿಪಿ ಇದು. ಮಲೆನಾಡಲ್ಲಿ ಕೈಯಲ್ಲಿ ತಟ್ಟಿ ಮಾಡುವಂತಹ ರೊಟ್ಟಿ ಹೇಗೆ ಫೇಮಸ್ಸು ಹಾಗೆ ಈ ಸುಟ್ಟು ಮಾಡ್ತಕ್ಕಂತಹ ಬದನೆಕಾಯಿ ಚಟ್ನಿ ಕೂಡ ಫೇಮಸ್ಸು. ಇದು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು. ಬರೀ ರೊಟ್ಟಿಗಂತ ಅಲ್ಲ, ದೋಸೆಗೆಲ್ಲನೂ ಚೆನ್ನಾಗಿರುತ್ತೆ. ಬಟ್ ಕೈಯಲ್ಲಿ ತಟ್ಟಿ ಮಾಡಿರ್ತಕ್ಕಂತಹ ರೊಟ್ಟಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ನು. ಬನ್ನಿ ಇದು ಮಾಡೋದು ಹೇಗೆ ಅಂತ ಹೇಳಿ ಪಟ್ಟ ಅಂತ ನೋಡ್ಕೊಬರೋಣ. ನಾವು ಈ ಕಡೆ ಬಸ್ತಕ್ಕಿ ಅನ್ನನೇ ಮಾಡೋದು. ಈಗ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಬೇಯ್ತಾ ಇದೆ, ಕುದೀತಾ ಇದೆ. ಹಾಗೆಯೇ ಸೈಡಲ್ಲಿ ನಾನು ಈ ಬದನೆಕಾಯಿ ಕೂಡ ಸುಟ್ಕೊಬಿಡ್ತೀನಿ. ನೋಡಿ, ರೈಸ್ ಹಾಕಿದ್ದೀನಿ. ಇದು ಬೇಯೋದಕ್ಕೆ ಇನ್ನೊಂದು 5-10 ನಿಮಿಷ ಬೇಕು. ಸೊ ಸೈಡಲ್ಲಿ ಹಾಗೆಯೇ ಈ ಬದನೆಕಾಯಿ ಕೂಡ ಸುಟ್ಕೊಂಡು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಇದನ್ನು ನೀವು ಮಾಡ್ಕೊಳ್ಳೋದಕ್ಕೆ ಹೆಚ್ಚಿಗೆ ಟೈಮ್ ತೊಗೊಳ್ಳೋದಿಲ್ಲ, ಕೇವಲ 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಬದನೆಕಾಯಿ ಬೇಯೋದೊಂದೇ. ನೀವು ತುಂಬ ಸುಲಭವಾಗಿ ಏನು ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ಮನಸ್ಸಿಲ್ಲ ಅಂತ ಅನ್ಬೇಕಂದ್ರೆ ಈ ಒಂದು ರೆಸಿಪಿನ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಬದನೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ಈ ಒಂದು ಚಟ್ನಿನ ತಿನ್ನಲೇಬೇಕು. ಬದನೆಕಾಯಿನ ಎರಡೂ ಕಡೆ ನೀಟಾಗಿ ಸುಟ್ಕೊಂಡಾದ್ಮೇಲೆ ಈ ರೀತಿ ನಾನು ಅದ್ರ ಮೇಲ್ಗಡೆ ಇರೋಂತಹ ಸಿಪ್ಪೆನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಬದನೆಕಾಯಿನ ನೀವು ಚೆನ್ನಾಗಿ ನೋಡಿ ತಗೊಳ್ಳಿ, ಯಾಕಂದರೆ ಬದನೆಕಾಯಲ್ಲಿ ಹುಳ ಆಗೋದು ಬೇಗ. ಹುಳ ಆಗಿತ್ತು ಅಂತ ಅಂದರೆ ಅದು ಹೋಲ್ ಆಗಿರುತ್ತೆ ಬದನೆಕಾಯಲ್ಲಿ. ಕೆಲವೊಂದು ಟೈಮ್ ಏನಾಗಿರುತ್ತೆ, ಹೋಲ್ ಇಲ್ಲ ಅಂದ್ರೂ ಒಳಗಡೆನೇ ಹುಳ ಆಗಿರುತ್ತೆ. ಹಾಗಾಗಿ ನೀವು ಒಂದು ಸತಿ ಬದನೆಕಾಯಿನ ಸುಡೋಕ್ಕಾಗಬೇಕಂದ್ರೂ ಚೆಕ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಕ್ಲೀನ್ ಮಾಡ್ಕೊಂಡ್ಮೇಲೂ ನೀವು ಒಳಗಡೆ ಓಪನ್ ಮಾಡಿಕೊಂಡು ನೀಟಾಗಿ ಅದನ್ನು ನೋಡ್ಕೋಬೇಕು, ಹುಳ ಏನಾದರೂ ಇದೆಯಾ ಅಂತ ಹೇಳಿ. ನೋಡಿ, ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಾದಮೇಲೆ ಈ ರೀತಿ ಓಪನ್ ಮಾಡಿಕೊಂಡು ಚೆಕ್ ಮಾಡಿಕೊಂಡೆ, ಹುಳ ಏನೂ ಇಲ್ಲ ಇದರಲ್ಲಿ. ನಾನಿವಾಗ ಇದು ಮರಬಟ್ಲು ಅಂತೀವಿ, ಈ ರೌಂಡ್ ಬಟ್ಲು ಏನಿದೆ ಇದಕ್ಕೆ ಮರಬಟ್ಲು ಅಂತ ನಾವಿಲ್ಲಿ ಕರೆಯುವಂಥದ್ದು. ಗಾಂಧಾರಿ ಮೆಣಸು ಅಂದರೆ ಚೂರು ಮೆಣಸನ್ನು ಒಂದು 10 ತೊಗೊಂಡಿದ್ದೀನಿ ನಾನು, 10ರಿಂದ 12 ಇದೆ. ಇದು ಒಂದು ಚೂರು ಮೆಣಸು ಒಂದು ದೊಡ್ಡ ಹಸಿಮೆಣಸಿನ್ಗೆ ಸಮ, ಅದು ಅಷ್ಟು ಖಾರ ಇರುತ್ತೆ. ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು. ಮತ್ತು ಒಂದು ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡು ಈ ಮರಬಟ್ಲಲ್ಲಿ ಕಲ್ಗುಂಡು ತಗೊಂಡು ಈ ರೀತಿ ಉಪ್ಪಿನ ಜೊತೆ ಎಲ್ಲನೂ ಅರ್ಕೋತಾ ಇದ್ದೀನಿ. ಅರಿಯೋದಕ್ಕೆ ನಿಮಗೆ ಈ ಥರ ಬಟ್ಲು ಮತ್ತು ಕಲ್ಲಿಲ್ಲ ಅಂತ ಅಂದರೆ ತೊಂದರೆ ಇಲ್ಲ, ನೀವು ಇದನ್ನು ಕುಟ್ಕೊಂಡು ಕೂಡ ಪೇಸ್ಟ್ ಮಾಡ್ಕೋಬೋದು. ನಾನಿವತ್ತು ತೋರಿಸ್ತಾ ಇರೋದು ನಮ್ಮ ಮಲೆನಾಡು ಭಾಗದಲ್ಲಿ ಟ್ರೆಡಿಷ್ನಲ್ ಆಗಿ ಹಿಂದೆಯಿಂದ ಮಾಡ್ಕೊಂಬರ್ತಾ ಇರೋಂತಹ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇರೋದು. ನಾನು ಇವತ್ತು 2 ದೊಡ್ಡ ದೊಡ್ಡ ಬದನೆಕಾಯಿನ ತೊಗೊಂಡಿದ್ದೆ. ಅದಕ್ಕೆ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇರೋದು. ನೋಡಿ, ಅದನ್ನೆಲ್ಲ ನಾನು ಕ್ಲೀನ್ ಮಾಡಿ ಚೆಕ್ ಮಾಡಿ ಹಾಕೋತಾ ಇದ್ದೀನಿ. ಅದೆಲ್ಲ ಹರ್ಕೊಂಡಾದ್ಮೇಲೆ ಅದ್ರ ಮೇಲೆ ಈ ರೀತಿ ಬದನೆಕಾಯಿನ ಹಾಕಿಬಿಟ್ಟು ಆ ಉಪ್ಪು, ಹುಳಿ ಮತ್ತು ಮೆಣಸಿನ್ಕಾಯಿ ಏನಿದೆ ಅದಕ್ಕೆ ಮಿಕ್ಸ್ ಆಗೋ ಥರ ಬದನೆಕಾಯಿನ ಈ ಥರ ಜಜ್ಕೋಬೇಕು. ಅದಾದ ನಂತರ ಇದಕ್ಕೆ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ತಗೊಂಡು ಈ ಥರ ಸಣ್ಣದಾಗಿ ಹೆಚ್ಕೊಂಡು ರೆಡಿ ಆಗಿರುವಂತಹ ಬದನೆಕಾಯಿಗೆ ಈಗ ಈ ಈರುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿತ್ತು ಅಂತ ಅಂದರೆ ಒಂದು ಅರ್ಧ ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಸ್ವಲ್ಪನೇ ಇತ್ತು ಕೊತ್ತಂಬರಿ ಸೊಪ್ಪು, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಫೈನಲ್ ಆಗಿ ಎಲ್ಲ ಆಗಿದೆ, ಉಪ್ಪು, ಹುಳಿ, ಖಾರ ಆಗಿದೆ. ಫೈನಲ್ ಆಗಿ ಇದಕ್ಕೆ ಹಾಕಬೇಕಾಗಿರೋದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ನಿಮಗೆ ಇದಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ನೀವು ಕೊಬ್ಬರಿ ಎಣ್ಣೆನ ಸೇರಿಸ್ಕೋಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹೆಚ್ಚು ಹಾಕಿದಾಗಲೂ ಇದರ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಫೈನಲ್ ಆಗಿ ನಮ್ಮ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ. ಇಷ್ಟೇ ಮಾಡುವಂತಹ ಸಿಂಪಲ್ ವಿಧಾನ. ಒಮ್ಮೆ ಟ್ರೈ ಮಾಡಿ, ಆನಂತರ ನನಗೆ ತಿಳಿಸಿ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್.